Hello KCET and NEET aspirants. Welcome to Elegant Electronics. ಈ ವಿಡಿಯೋದಲ್ಲಿ ಈ ದಿನ ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಒಂದು ನ್ಯೂಸ್ ಬಗ್ಗೆ ಮಾತಾಡೋಣ. ಇದು ಎಲ್ರಿಗೂ ಗೊತ್ತಿರುತ್ತೆ, ಎವ್ರಿ ಇಯರು ನಡೆಯುತ್ತೆ. ಸರ್ಕಾರ ಒಂದು ಡ್ರಾಮಾ ಮಾಡುತ್ತೆ. ಸೊ ಈ ಥರ ನ್ಯೂಸ್ ಪೇಪರಲ್ಲಿ ಬರುತ್ತೆ. ಬಡ ಮಧ್ಯಮ ವರ್ಗ, ಮಿಡಲ್ ಕ್ಲಾಸ್ ಅವರೆಲ್ಲ ಖುಷಿ ಪಡ್ತಾರೆ, ಏನೋ ಸರ್ಕಾರ ಮಾಡಿಬಿಡುತ್ತೆ ಅಂತ. ಬಟ್ ಸರ್ಕಾರನೂ ಏನೂ ಮಾಡೋದಿಲ್ಲ, ಕಾಲೇಜರು ಏನೂ ಮಾಡೋದಿಲ್ಲ. ನಿಮ್ಮ ಹತ್ರ ಸುಮ್ಮನೆ ಎಕ್ಸ್ಟ್ರಾ ಫೀಸ್ ಅಂತ ಕಲೆಕ್ಟ್ ಮಾಡ್ಕೊಳ್ಳೋದು. ಈಗಲ್ಲ, ಕಳೆದ ಸುಮಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಇದು ಎಲ್ರಿಗೂ ಗೊತ್ತು, ಇದೇನು ಸೀಕ್ರೆಟ್ ಆಗಿ ಅಂತ ಗೊತ್ತಾ ಇಲ್ಲ. ಸರ್ಕಾರ ಈ ಥರ ಒಂದು ನೋಟಿಫಿಕೇಶನ್ ಕೊಟ್ಟು, ಪೇಪರಲ್ಲಿ ಒಂದು ನ್ಯೂಸ್ ಕೊಟ್ಟು ಕೈ ತೊಳ್ಕೊಂಡು ಸುಮ್ಮನೆ ಆಗುತ್ತೆ. ಯಾಕೆ ಅಂದರೆ ಸರ್ಕಾರ ನಡೆಸ್ತಾ ಇದೆಯಲ್ಲ, ಸರ್ಕಾರದಲ್ಲಿರೋ ಮಂತ್ರಿಗಳದೇ ಕಾಲೇಜುಗಳಿವೆ. ಆ ಮಂತ್ರಿಗಳ ಕಾಲೇಜುಗಳಲ್ಲೇ ಫೀಸು ಎಕ್ಸ್ಟ್ರಾ ತಗೋತಾ ಇದ್ದಾರೆ. ಯಾವ್ಯಾವ ಮಂತ್ರಿಗಳದ್ದು ಯಾವ್ಯಾವ ಕಾಲೇಜ್ ಇದೆ ಅಂತ ನಿಮಗೂ ಗೊತ್ತು. ಯಾವ್ಯಾವ ಮಂತ್ರಿಗಳು ಕಾಲೇಜುಗಳನ್ನ ರಾಜ್ಯ ಸರ್ಕಾರ ನಡೆಸುವ KEA ಕೌನ್ಸಿಲಿಂಗ್ ಅಲ್ಲಿ ಒಳಗಡೆ ಬಿಟ್ಕೊಳ್ದೆ ಡೀಮ್ಡ್ ಯೂನಿವರ್ಸಿಟಿ ಕೌನ್ಸಿಲಿಂಗ್ ಇಂದ ಸೀಟ್ ಅಲಾಟ್ ಮಾಡಿಸ್ಕೊತಾ ಇದ್ದಾರೆ ಅಂತಲೂ ಗೊತ್ತು. ಆ ಮಂತ್ರಿಗಳ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ ಅಂತಲೂ ನಿಮಗೂ ಗೊತ್ತು. ಸೊ ಇವರು ನಡೆಸುವ ಸರ್ಕಾರದಲ್ಲಿ ಅಡಿಷನಲ್ ಫೀಸು, ಎಕ್ಸ್ಟ್ರಾ ಫೀಸ್ ತಗೋಬೇಡಿ ಅಂತ ಹೇಳಕ್ಕೆ ಇವರು ಧೈರ್ಯ ಇದೆಯಾ? ಇಲ್ಲ ತಗೊಂಡವ್ರ ಮೇಲೆ ಆಕ್ಷನ್ ತಗೊಳ್ಳೋಕೆ ಧೈರ್ಯ ಇದೆಯಾ? ಸೊ ದೇ ಆರ್ ಪೇಪರ್ ಟೈಗರ್ಸ್. ಪೇಪರಲ್ಲಿ ಒಂದು ಕೊಡ್ತಾರೆ, ನ್ಯೂಸ್ ಕೊಡ್ತಾರೆ, ನಮ್ಮಂಥವ್ರು ನೋಡಿ ಖುಷಿ ಪಡ್ತೀವಿ, ಓ ಸರ್ಕಾರ ಏನೋ ಮಾಡಿಬಿಡುತ್ತೆ ಅಂತ. ಏನೂ ಮಾಡಲ್ಲ. ಮೆಂಟಲಿ ಪ್ರಿಪೇರ್ ಆಗಿ ಕಾಲೇಜ್ಗೆ ಹೋದಾಗ ನೀವು ಇನ್ ಅಡಿಷನ್ ಟು KEA ಫೀಸ್, KEಯಲ್ಲಿ ದುಡ್ಡು ಕಟ್ಟಿರ್ತೀರಾ, ಅದು ಬಿಟ್ಟು ಒಂದಷ್ಟು ದುಡ್ಡು ಕಟ್ಟಲೇಬೇಕಾಗತ್ತೆ. ಇಂಜಿನಿಯರಿಂಗ್ ಅಲ್ಲಾದರೆ 20,000, 25, 30, 35, 40,000 ಅಂತೂ ಕಾಮನ್ ಆಗಿ ತಗೋತಾರೆ ಕಾಲೇಜ್ ಫೀಸ್ ಅಂತ. ಮೆಡಿಕಲ್ ಅಲ್ಲಾದರೆ ರೈಟ್ ಫ್ರಮ್ 50,000, ಬೆಂಗಳೂರಿಂದ ಹೊರಗಡೆ ಇರೋ ಕೆಲವು ಕಾಲೇಜಲ್ಲಿ ತಗೋತಾ ಇದ್ದಾರೆ ಅಂತಿದೆ. ಆನ್ ಅನ್ ಆವ್ರೇಜ್ 1 ಲಕ್ಷ, 1.5 ಲಕ್ಷ ಅಂತೂ ಖಂಡಿತ ತಗೋತಾರೆ. ಇದು ಮೆಂಟಲಿ ನೀವು ಪ್ರಿಪೇರ್ ಆಗಿದ್ರೆ ಒಳ್ಳೆಯದು. ನೋಡೋಣ ಇದನ್ನ ಏನು ಬಂದಿದೆ ನ್ಯೂಸಲ್ಲಿ ಅಂತ. ಹೆಚ್ಚುವರಿ ಶುಲ್ಕ ವಸೂಲಿಗೆ ಬ್ರೇಕ್ ಹಾಕಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒತ್ತಾಯ. KEA ಅವರು ಪ್ರೆಷರ್ ಹಾಕಿದ್ದಾರೆ, ಅಡಿಷನಲ್ ಫೀಸ್ ತಗೋಬೇಡಿ ಅಂತ. ಇಷ್ಟು ವರ್ಷ ತಗೊಂಡಿದ್ದಾರಲ್ಲ ಸ್ವಾಮಿ, ಅವ್ರ ಮೇಲೆ ಏನು ಆಕ್ಷನ್ ತಗೊಂಡಿದ್ದೀರಾ ಅನ್ನೋಂಥ ಒಂದು ಪೇಪರ್ ನ್ಯೂಸ್ ಕೊಡಿ ನೋಡೋಣ. ಲಾಸ್ಟ್ ಇಯರು, ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ತಗೊಂಡಿದ್ದಾರೆ, ತಗೋಬೇಡಿ ಅಂತ ಹೇಳಿದ್ದೀರಾ. ಅಗ್ರಿಮೆಂಟ್ ಆಗಿದೆ ಪ್ರೈವೇಟ್ ಕಾಲೇಜಸ್ಸು ಮತ್ತು KEA ಸರ್ಕಾರದ ಮಧ್ಯೆ ಅಗ್ರಿಮೆಂಟ್ ಆಗಿದೆ. ಆದರೂ 50,000, 1 ಲಕ್ಷ ಅಂತ ಎಲ್ಲ ತಗೊಂಡಿದ್ದಾರಲ್ಲ, ಏನು ಮಾಡಿದ್ದೀರಾ? ಬ್ರೇಕ್ ಹಾಕಿದ್ರೆ ಗಾಡಿ ನಿಲ್ತಾ ಇಲ್ವಲ್ಲ. ದಾಖಲಾತಿ ಪಡೆಯಲು ಹೋದ ವಿದ್ಯಾರ್ಥಿಗಳಿಂದ ಹೆಚ್ಚು ಹಣ ವಸೂಲಿ. ಅದು ಸ್ಟೂಡೆಂಟ್ಸ್ಗೂ ಗೊತ್ತು, ಪೇರೆಂಟ್ಸ್ಗೂ ಗೊತ್ತು, ಕಾಲೇಜ್ಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು. ಸರ್ಕಾರ ನಡೆಸೋರೇ ಕಾಲೇಜುಗಳು ನಡೆಸ್ತಾ ಇದ್ದಾರೆ, ಪ್ರೈವೇಟ್ ಕಾಲೇಜುಗಳು. ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಗೌರ್ಮೆಂಟ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗೋ ಬದಲು ಪ್ರೈವೇಟ್ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ರೆಕ್ರೂಟ್ ಮಾಡ್ಕೊಳ್ಳಲ್ಲ ಫ್ಯಾಕಲ್ಟಿ. ರೆಕ್ರೂಟ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಸಂಬಳ ಕೊಡಬೇಕು, ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ. ರಿಕ್ರೂಟ್ ಮಾಡ್ಕೊಂಡ್ರೆ ಗೌರ್ಮೆಂಟ್ಗೆ ಏನು ಲಾಭ? ಏನು ದುಡ್ಡು ಬರಲ್ಲ. ಅದೇ ಬಿಲ್ಡಿಂಗ್ ಕಟ್ಟಿ ಅಂದರೆ ಕಟ್ತಾರೆ, ಎಕ್ವಿಪ್ಮೆಂಟ್ ತಗೊಳ್ಳಿ ಅಂದರೆ ತಗೊಳ್ತಾರೆ. ಯಾಕೆ ಅಂತ ನಿಮಗೂ ಗೊತ್ತು. ಸರ್ಕಾರ VTU ನಿಗದಿಪಡಿಸಿರುವ ಶುಲ್ಕ ಜೊತೆಗೆ ಹೆಚ್ಚುವರಿ ಹಣ ಸುಲಿಗೆ. ಅಂದರೆ ಇವ್ರಿಗೂ ಗೊತ್ತು, ಚೆನ್ನಾಗಿ ಸುಲಿಗೆ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ. 1 ಲಕ್ಷದಿಂದ 2 ಲಕ್ಷದವರೆಗೆ ಹೆಚ್ಚು ಹಣ ವಸೂಲಿ ಬಗ್ಗೆ ವಿದ್ಯಾರ್ಥಿಗಳಿಂದ ದೂರು ಬಂದಿದೆ. ನೀವು ಏನು ಮಾಡಿದ್ದೀರಾ, ಯಾವ ಕಾಲೇಜಿಗೆ ಏನು ಆಕ್ಷನ್ ತಗೊಂಡಿದ್ದೀರಾ ಕೊಡಿ, ಪೇಪರಲ್ಲಿ ಹಾಕಿ ನೋಡೋಣ. ಇಲ್ಲ ನಿಮ್ಮ ವೆಬ್ಸೈಟಲ್ಲಿ, KEA ವೆಬ್ಸೈಟಲ್ಲಿ, ಗೌರ್ಮೆಂಟ್ ವೆಬ್ಸೈಟಲ್ಲಿ, VTU ವೆಬ್ಸೈಟಲ್ಲಿ ಹಾಕಿ, ಇಂಥ ಕಾಲೇಜವರು ಎಕ್ಸ್ಟ್ರಾ ತಗೋತಾ ಇದ್ರು, ಇಂಥ ಆಕ್ಷನ್ ತಗೊಂಡಿದ್ದೀರಾ ಅಂತ. ನೀವು ಏನು ಮಾಡೋದಿಲ್ಲ. ಪಾಪ ಪೇರೆಂಟ್ಸು, ಸ್ಟೂಡೆಂಟ್ಸು ಕಾಲೇಜ್ಗೆ ಹೋಗ್ತಾರೆ, ಏನೂ ಮಾಡ್ಲಿಕ್ಕಾಗಲ್ಲ ಅಂತ ಕಟ್ತಾರೆ ದುಡ್ಡು. ಇನ್ನು ಕೆಲವರು ಕಂಪ್ಲೇಂಟ್ ಮಾಡ್ತಾರೆ, ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡ್ಬೋದು. KEA ವೆಬ್ಸೈಟಲ್ಲಿ ಎಷ್ಟು ಹಣ ಹೆಚ್ಚು ತಗೊಂಡ್ರು ಅಂತೆಲ್ಲ ಮಾಡಿಬಿಟ್ಟು ಕೈ ತೊಳ್ಕೊತಾರೆ ಅಷ್ಟೇ. ನೋಡೋಣ ಡೀಟೇಲ್ ಆಗಿ ಏನೇನು ಕೊಟ್ಟಿದ್ದಾರೆ ಈ ನ್ಯೂಸಲ್ಲಿ ಅಂತ. ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಯಲ್ಲಿ ಸರ್ಕಾರಿ ಕೋಟಾದ 40% ಸೀಟುಗಳಿಗೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಂದ ಖಾಸಗಿ ವಿಶ್ವವಿದ್ಯಾಲಯಗಳು ನಿಯಮ ಬಾಹಿರವಾಗಿ ವಿಶ್ವವಿದ್ಯಾಲಯದ ಶುಲ್ಕದ ಹೆಸರಲ್ಲಿ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕುವಂತೆ KEA ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ಗೆ ಪತ್ರ ಬರೆದಿದೆ. ಲೆಟರು ಗಳಿಸೋದು, ಆ ಕಡೆಯಿಂದ ಲೆಟರ್ ಬರೋದು, ಇದೆಲ್ಲ ಡ್ರಾಮಾ. ಸೊ ನಾವು ಡ್ರಾಮಾ ನೋಡ್ಕೊಂಡು ಸುಮ್ಮನೆ ಇರಬೇಕಾಗತ್ತೆ. 40% ಆಫ್ ಪ್ರೈವೇಟ್ ಯೂನಿವರ್ಸಿಟೀಸು ಸೀಟ್ಸ್ನ ಸರೆಂಡರ್ ಮಾಡಬೇಕು. ಯಾಕಂದರೆ ಕರ್ನಾಟಕ ಸರ್ಕಾರ ಅದಕ್ಕೆ ರೆಕಗ್ನೈಸ್ ಮಾಡಿರುತ್ತೆ, ಅಪ್ರೂವಲ್ ಕೊಟ್ಟಿರುತ್ತೆ. ಸೊ 40% ಸೀಟ್ಸು KEA ಮೂಲಕ ಹೋಗುತ್ತೆ. 1 ಲಕ್ಷ, 1.25 ಲಕ್ಷ KEA ಫೀಸ್ ಇರುತ್ತೆ. ಅಷ್ಟು ಸಾಕಾಗೋದಿಲ್ಲ ಪ್ರೈವೇಟ್ ಯೂನಿವರ್ಸಿಟೀಸ್ಗೆ, ಜಾಸ್ತಿ ತಗೋತಾರೆ. ಸರಿ, ಇದು ಪ್ರೈವೇಟ್ ಯೂನಿವರ್ಸಿಟಿ. ಪ್ರೈವೇಟ್ ಕಾಲೇಜಲ್ಲೂ ತಗೋತಾರಲ್ಲ, ಆಲ್ ಪ್ರೈವೇಟ್ ಕಾಲೇಜಸ್. ಯಾವ ಪ್ರೈವೇಟ್ ಕಾಲೇಜ್ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ನೋಡೋಣ. ಎಲ್ಲ ಪ್ರೈವೇಟ್ ಕಾಲೇಜಲ್ಲೂ ಇನ್ ದ ನೇಮ್ ಆಫ್ ಪ್ಲೇಸ್ಮೆಂಟ್ ಟ್ರೈನಿಂಗ್, ಯೂನಿಫಾರ್ಮ್, ರೆಕಾರ್ಡ್ಸ್, ಮ್ಯಾನ್ಯುಯಲ್, ಎಟ್ಸೆಟ್ರಾ. ಯಾವುದು ಮಿಸಲೇನಿಯಸ್ ಹಾಕಿ 20,000, 25,000 ಅಂತ ತಗೋತಾ ಇದ್ದಾರೆ.
ಸರ್ಕಾರಿ ಕೋಟಾದ ಇಂಜಿನಿಯರಿಂಗ್, ವೈದ್ಯಕೀಯ, ದಂತವೈದ್ಯಕೀಯ ಸೇರಿ ಇನ್ನಿತರೆ ವೃತ್ತಿಪರ ಕೋರ್ಸ್ಗಳ ಸೀಟುಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿಇಟಿ ನೀಟ್ ರ್ಯಾಂಕಿಂಗ್ ಆಧಾರದಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಹಂಚಿಕೆ ಮಾಡುತ್ತದೆ. ಈ ರೀತಿ ಹಂಚಿಕೆ ಮಾಡುವ ಸೀಟುಗಳಿಗೆ ಸರ್ಕಾರ ನಿಗದಿಪಡಿಸಿರುವ ಬೋಧನಾ ಶುಲ್ಕ ಮತ್ತು ಇಂಜಿನಿಯರಿಂಗ್ಗೆ ವಿಟಿಯು ನಿಗದಿಪಡಿಸಿರುವ ವಿಶ್ವವಿದ್ಯಾಲಯ ಶುಲ್ಕವನ್ನು ಪ್ರಾಧಿಕಾರವೇ ವಿದ್ಯಾರ್ಥಿಗಳಿಂದ ಪಡೆದು ಸಂಬಂಧಿಸಿದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳಿಗೆ ಜಮೆ ಮಾಡುತ್ತದೆ. ನೀವು ಕಟ್ಟೋದು ಫೀಸು ಕೆಎ ಕಟ್ತೀರಾ ಫಸ್ಟ್ ಇಯರ್ ಮಾತ್ರ. ಆ ಫೀಸಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ಫೀಸು ಸಹ ಇರುತ್ತೆ. ಸೊ ಅದೆಲ್ಲ ಫೀಸ್ನು ಸ್ವಲ್ಪ ದುಡ್ಡು ಹಿಡ್ಕೊಂಡು ಕೆಇ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ರೆಸ್ಪೆಕ್ಟಿವ್ ಕಾಲೇಜಸ್ಗೆ. ಆದರೆ ಕೆಲ ಖಾಸಗಿ ವಿಶ್ವವಿದ್ಯಾಲಯಗಳು ಈ ಸೀಟುಗಳಿಗೆ ದಾಖಲಾತಿ ಪಡೆಯಲು ಹೋದ ವಿದ್ಯಾರ್ಥಿಗಳಿಂದ ಸರ್ಕಾರ ನಿಗದಿಪಡಿಸಿರುವ ಶುಲ್ಕ ಮತ್ತು ವಿಟಿಯು ನಿಗದಿಪಡಿಸಿರುವ ಶುಲ್ಕ ಹೊರತುಪಡಿಸಿ ಹೆಚ್ಚುವರಿ ಶುಲ್ಕ ಹೇಳುತ್ತಿರುವುದಾಗಿ ದೂರುಗಳು ಬಂದಿವೆ ಎಂದು ತಿಳಿದಿದೆ. ದೂರು ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ. ಇದು ಸರ್ಕಾರಕ್ಕೂ ಚೆನ್ನಾಗಿ ಗೊತ್ತು, ಕೆಎಗೂ ಗೊತ್ತು, ಎಜುಕೇಷನ್ ಮಿನಿಸ್ಟ್ರಿಗೂ ಗೊತ್ತು, ಚೀಫ್ ಮಿನಿಸ್ಟ್ರಿಗೂ ಗೊತ್ತು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರಿಗೂ ಗೊತ್ತು, ಹೋಮ್ ಮಿನಿಸ್ಟರ್ಗೂ ಗೊತ್ತು. ಯಾಕೆಂದ್ರೆ ಅವರವ್ರ ಕಾಲೇಜುಗಳಲ್ಲೆಲ್ಲ ತಗೋತಾ ಇದ್ದಾರೆ ಅವರು. ಹೆಚ್ಚುವರಿ ಶುಲ್ಕ ಪಡೆಯುವುದು ಕರ್ನಾಟಕ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳ ಸೀಟು ಹಂಚಿಕೆ ಮತ್ತು ಶುಲ್ಕ ನಿಯಂತ್ರಣ ಕಾಯ್ದೆ ಹಾಗೂ ಯುಜಿಸಿ ಮಾರ್ಗಸೂಚಿ ನಿಯಮಗಳ ವಿರುದ್ಧವಾಗಿದೆ. ನೀವೇನು ಕರೆಕ್ಟಾಗಿ ಆಕ್ಷನ್ ತಗೊಂಡಿದ್ದೀರಾ? ಇದರಿಂದ ಬಡ ವರ್ಗದ ವಿದ್ಯಾರ್ಥಿಗಳು ಸಂಕಷ್ಟ ಎದುರಿಸುತ್ತಿದ್ದಾರೆ. ಎಷ್ಟೋ ವರ್ಷದಿಂದ ಎದುರಿಸ್ತಾನೆ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸಿ ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ಮತ್ತು ವಿಟಿಯು ನಿಗದಿಪಡಿಸಿರುವ ಶುಲ್ಕ ಹೊರತುಪಡಿಸಿ ಇನ್ಯಾವುದೇ ಶುಲ್ಕ ಪಡೆಯದಂತೆ ಸೂಕ್ತ ನಿರ್ದೇಶನ ನೀಡುವಂತೆ ಕೆಇಎ ಮನವಿ ಮಾಡಿದೆ. ಯಾರಪ್ಪ ಸೂಕ್ತ ನಿರ್ದೇಶನ ಕೊಡ್ತಾರೆ? ಅವ್ರ ಕಾಲೇಜುಗಳಲ್ಲೇ ಅಡಿಷನಲ್ ಫೀಸ್ ಅಂತ ಎಕ್ಸ್ಟ್ರಾ ತಗೋತಾ ಇದ್ದಾರೆ. ಅವ್ರ ಕಾಲೇಜಲ್ಲಿರೋ ಸೀಟ್ಗಳನ್ನೇ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಕೊಟ್ಟಿದ್ದಾರೆ. ಡೀಮ್ಡ್ ಯೂನಿವರ್ಸಿಟಿ ಮಾಡಿಕೊಂಡು 18 ಲಕ್ಷ 20 ಲಕ್ಷ ತಗೋಬಹುದು ಅಂತ. ಅವ್ರಿಗೂ ಅಷ್ಟೊಂದು ಏನಾದ್ರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಕೆ ಅಂಡ್ರಲ್ಲಿ ಸೀಟ್ಸ್ ಅಲಾಟ್ ಮಾಡ್ಕೊಡ್ತಿದ್ರು. 1.5 ಲಕ್ಷಕ್ಕೆ ಮೆಡಿಕಲ್ ಸೀಟ್ ಸಿಗ್ತಿತ್ತು. ಅಲ್ಲದೆ ಪ್ರತಿ ವರ್ಷ ರಾಜ್ಯ ಸರ್ಕಾರ ಖಾಸಗಿ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳೊಂದಿಗೆ ಸೀಟು ಹಂಚಿಕೆ ಮತ್ತು ಶುಲ್ಕ ನಿಗದಿ ಬಗ್ಗೆ ಮಾಡಿಕೊಳ್ಳುವ ಒಪ್ಪಂದದ ವೇಳೆ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಬಾರದೆಂಬ ಅಂಶವನ್ನೂ ಸೇರಿಸಿ ಸ್ಪಷ್ಟ ನಿರ್ದೇಶನ ನೀಡುವಂತೆ ಕೆಇಎ ನಿರ್ವಾಹಕ ನಿರ್ದೇಶಕರು ಉನ್ನತ ಶಿಕ್ಷಣ ಪರಿಷತ್ ಉಪಾಧ್ಯಕ್ಷರಿಗೆ ಬರೆದಿರುವ ಪತ್ರದಲ್ಲಿ ಕೋರಿದ್ದಾರೆ. ಸೊ ಇದೆಲ್ಲ ಫಾರ್ಮ್ಯಾಲಿಟಿ. ಇವರು ಲೆಟರ್ ಬರೆಯೋದು, ಅವ್ರು ಎಕ್ಸೆಪ್ಟ್ ಮಾಡೋದು, ಒಂದು ಮೀಟಿಂಗ್ ಮಾಡೋದು, ಮತ್ತೆ ಪ್ರೈವೇಟ್ ಕಾಲೇಜಸ್ ಅವರು ಸೈನ್ ಮಾಡೋದು, ಮತ್ತೆ ಎಲ್ಲಿ ಕಾಲೇಜಲ್ಲಿ ದುಡ್ಡು ತಗೊಳ್ಳೋದು. ಕೆಇಎ ಮೂಲಗಳ ಪ್ರಕಾರ, ಇದು ನಾನು ಹೇಳ್ತಿರೋದು ಪೇಪರ್ ಹೇಳ್ತಿರೋದಲ್ಲ, ಕೆಇಎ ಮೂಲಗಳ ಪ್ರಕಾರ ಅಂದಾಜು 1 ಲಕ್ಷದಿಂದ 2 ಲಕ್ಷ ರೂವರೆಗೆ ಕೆಲ ವಿವಿಗಳು ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಿರುವ ಬಗ್ಗೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಕೆಇಎಗೆ ದೂರು ನೀಡುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇದೇ ತರ ಎಲ್ಲ ನ್ಯೂಸ್ ಪೇಪರಲ್ಲೂ ಬಂದಿದೆ. ನ್ಯೂಸ್ ಪೇಪರ್ಗೆ ಇದೊಂದು ನ್ಯೂಸು. ಪಾಪ ಬಡ ವಿದ್ಯಾರ್ಥಿಗಳಿಗೆ, ಈವನ್ ಮಿಡಲ್ ಕ್ಲಾಸ್ಗೂ ಅಷ್ಟೇ ಇದೊಂದು ತುಂಬಾ ಸಂಕಷ್ಟದ ಪರಿಸ್ಥಿತಿ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಪೇಪರಲ್ಲಿ, ನಿಲ್ಲದ ವಸೂಲಿ. ಇದೇ ತರ ಲಾಸ್ಟ್ ಇಯರ್ ಅಗ್ರಿಮೆಂಟ್ ಆಗಿತ್ತು, ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಆಗಿತ್ತು, ಅಡಿಷನಲ್ ಫೀಸ್ ತಗೋಬಾರ್ದು ಅಂತ. ಹೆಚ್ಚುವರಿ ಶುಲ್ಕ ವಸೂಲಿ ಮಾಡದಂತೆ ಸರ್ಕಾರದ ನಿರ್ದೇಶನ ಇದೆ. ಇದನ್ನು ಧಿಕ್ಕರಿಸಿ ಖಾಸಗಿ ಕಾಲೇಜುಗಳು ಮತ್ತು ವಿವಿಗಳು ವೃತ್ತಿಪರ ಕೋರ್ಸ್ಗಳಿಗೆ ಸಾರಿಗೆ, ವಾಹನ, ಪ್ರಯೋಗಾಲಯ, ಸಮವಸ್ತ್ರ, ಕಾಲೇಜಿನ ಅಭಿವೃದ್ಧಿ ಶುಲ್ಕ ಹೀಗೆ 10 ಹೆಸರಿನಲ್ಲಿ ವಿದ್ಯಾರ್ಥಿಗಳಿಂದ ಹೆಚ್ಚುವರಿ ಶುಲ್ಕವನ್ನು ಕಾಲೇಜು ಆಡಳಿತ ಮಂಡಳಿಗಳು ವಸೂಲಿ ಮಾಡುತ್ತವೆ. ಬಹುತೇಕ ವಿದ್ಯಾರ್ಥಿಗಳು ಕಾಲೇಜಿನ ಒತ್ತಡಕ್ಕೆ ಮಣಿದು ಶುಲ್ಕ ಪಾವತಿಸುತ್ತಾರೆ. ಆದರೆ ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಆರ್ಥಿಕ ಸಂಕಷ್ಟದಿಂದ ಶುಲ್ಕ ಪಾವತಿಸಲು ಸಾಧ್ಯವಾಗದೆ ಸರ್ಕಾರವೇ ರಚಿಸಿರುವ ಶುಲ್ಕ ಮೇಲ್ವಿಚಾರಣಾ ಸಮಿತಿಗೆ ದೂರು ನೀಡುತ್ತಾರೆ. ಸಮಿತಿಯು ದೂರುಗಳನ್ನು ಪರಿಶೀಲಿಸಿ ಕಾಲೇಜುಗಳಿಗೆ ಎಚ್ಚರಿಕೆ ನೀಡಿ ಶುಲ್ಕ ವಸೂಲಿ ಮಾಡದಂತೆ ನೋಡಿಕೊಳ್ಳುತ್ತದೆ. ಕೆಲವೊಂದು ಪ್ರಕರಣಗಳಲ್ಲಿ ವಸೂಲಿ ಮಾಡಿದ್ದ ಶುಲ್ಕವನ್ನು ವಿದ್ಯಾರ್ಥಿಗಳಿಗೆ ಮರುಪಾವತಿಸಿಕೊಡುವಲ್ಲಿ ಸಮಿತಿ ಯಶಸ್ವಿಯಾಗಿದೆ. ಯಾಕೆ ಕೆಲವೊಂದು ಪ್ರಕರಣ? ಎಲ್ಲಾ ಪ್ರಕರಣಲ್ಲೂ ವಾಪಸ್ ಕೊಡಿಸಿ ಸ್ವಾಮಿ, ಎಲ್ಲರೂ ಕಟ್ಟಿದಾರ. ಯಾಕೆ ಕೆಲವೊಂದೇ ಪ್ರಕರಣಗಳು? ಬೇರೆಲ್ಲ ಏನ್ ಮಾಡ್ತಿದ್ರು? 1 ಲಕ್ಷದಿಂದ 1.5 ಲಕ್ಷವರೆಗೆ ಹೆಚ್ಚುವರಿ ಶುಲ್ಕ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೆಇಎಗೆ ದೂರು. ಬಡ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಂಕಷ್ಟ. ಈ ತರ ನ್ಯೂಸ್ ಪೇಪರಲ್ಲಿ ಒಂದಷ್ಟು ನ್ಯೂಸ್ ಬಂದಿದೆ. ನೆಕ್ಸ್ಟ್, ಎಐಸಿಟಿ ಅನುಮೋದನೆ ಇದ್ದರೂ ಪರಿಗಣಿಸಲ್ಲ. ನಿರಕ್ಷೇಪಣಾ ಪತ್ರ ನೀಡಿದ ಬಳಿಕವಷ್ಟೇ ಸೀಟು. ಗವರ್ನಮೆಂಟ್ ಇಂದ NOC ತಗೊಂಡ್ರೆ ಮಾತ್ರ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನಿಮ್ಮ ಕಾಲೇಜಿನ ಸೀಟುಗಳನ್ನು ಸೇರಿಸ್ತೀವಿ ಅಂತ ಸರ್ಕಾರ ಹೇಳಿದೆ. ಸರ್ಕಾರ NOC ಕೊಡ್ಲೇಬೇಕು. ಎಐಸಿಟಿ ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ಸೊ ಎಐಸಿಟಿ ಇಂದ ಪರ್ಮಿಷನ್ ತಗೊಂಡಿರ್ತಾರೆ, ಬಟ್ ಗೌರ್ಮೆಂಟ್ ಇಂದ NOC ತಗೊಂಡಿಲ್ಲ ಅಂದರೆ ಅವ್ರನ್ನ ಸೀಟ್ ಮ್ಯಾಟ್ರಿಕ್ಸ್ಗೆ ಸೇರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗವರ್ಮೆಂಟ್ NOC ಹೆಂಗ್ ಕೊಡುತ್ತೆ ಏನು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಏನು ಪ್ರೊಸೀಜರ್ ಅಂತ. ಖಾಸಗಿ ಕಾಲೇಜುಗಳು ನೇರವಾಗಿ ಎಐಸಿಟಿಯಿಂದ ಅನುಮತಿ ಪಡೆಯುವಾಗ ಹೆಚ್ಚಳ ಮಾಡಿಕೊಂಡಿರುವ ಸೀಟುಗಳಿಗೆ ಅನುಗುಣವಾಗಿ ಬೋಧನಾ ಸಿಬ್ಬಂದಿ, ಮೂಲಸೌಕರ್ಯ, ಲ್ಯಾಬ್ ಸೇರಿ ಹಲವು ಸೌಲಭ್ಯಗಳು ಇರುವುದಿಲ್ಲ. ಯಾವ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಕೋರ್ಸಸ್ಗೆ ಬೋಧನಾ ಸಿಬ್ಬಂದಿ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಡ್ಲಿ ನೋಡಿ.
ಫ್ರಮ್ ಟಾಪ್ 1 ಕಾಲೇಜ್ ಟು ಬಾಟಮ್ ಮೋಸ್ಟ್ ಕಾಲೇಜ್. ಟಾಪ್ 1, ಟಾಪ್ 2, ಟಾಪ್ 3 ಅಂತ ನಾನು ಹೇಳ್ತಿರ್ತೀನಿ, ಬೇರೆಯವ್ರು ಹೇಳ್ತಿರ್ತಾರ. ಯಾವ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸು, ANML, ಡೇಟಾ ಸೈನ್ಸು, ಸೈಬರ್ ಸೆಕ್ಯೂರಿಟಿ, IoT ಅಂತೆಲ್ಲ ಇದೆಯಲ್ಲ, ಆ ಕೋರ್ಸಸ್ಗೆ ಕರೆಕ್ಟಾಗಿ ರಿಕ್ವೈರ್ಮೆಂಟ್ ಇರೋ ಪ್ರಕಾರ ಟೀಚರ್ಸ್ ಇದ್ದಾರೆ ಹೇಳ್ಬಿಡಿ. ಯಾಕೆ ಟೀಚರ್ಸ್ ಇಲ್ಲ? ಸಂಬಳ ಸರಿ ಇರೋದಿಲ್ಲ. ಈಗ ನೀವೇ ಸ್ಟೂಡೆಂಟ್ಸ್ ಎಷ್ಟೊಂದು ಜನ ವಿಡಿಯೋ ನೋಡ್ತಿರ್ತೀರಲ್ಲ, ನಿಮ್ಮ ಪೇರೆಂಟ್ಸು ಎಲ್ಲ ಯಾರು ಹೇಳಿದರೆ ನಿಮಗೆ ಟೀಚರ್ ಆಗುವಂತ? ಟೀಚರ್ ಆಗಬೇಕು ಅಂದರೆ BE ಮಾಡಬೇಕು, MTech ಮಾಡಬೇಕು, PhD ಮಾಡಬೇಕು. ಅದಾದ್ಮೇಲೆ ನೀವು 50-60 ಸಾವಿರ 70 ಸಾವಿರಕ್ಕೆ ಕೆಲಸ ಮಾಡಬೇಕು. ಅದರ ಬದಲು BE ಆದ ತಕ್ಷಣ ಸಾಫ್ಟ್ವೇರ್ ಇಂಜಿನಿಯರು ಇಲ್ಲ ಇನ್ಯಾವುದೋ ಜಾಬ್ಗೆ ಹೋದ್ರೆ ನಿಮಗೂ 30-40 ಸಾವಿರ 50 ಸಾವಿರ ಕೊಡ್ತಾರೆ. ಹಾಗಾಗಿ ಯಾರು ಟೀಚಿಂಗ್ ಬರಲ್ಲ. ಟೀಚಿಂಗ್ ಬರಲ್ಲ ಅಂದಮೇಲೆ ಕಾಲೇಜಲ್ಲಿ ಸಿಬ್ಬಂದಿ ಇರೋದಿಲ್ಲ. ಸಿಬ್ಬಂದಿ ಇಲ್ಲ ಅಂತ ಇಡೀ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತು. ಇಡೀ ಇಂಡಿಯಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಅಲೈಡ್ ಕೋರ್ಸಸ್ಗೆ ಯಾವ ಕಾಲೇಜಲ್ಲೂ ಕರೆಕ್ಟಾಗಿ ರೇಷಿಯೋ ಪ್ರಕಾರ 1:15 ಇಲ್ಲ 1:20 ಇಲ್ಲವೇ ಇಲ್ಲ. ಅಂದರೆ 15 ಸ್ಟೂಡೆಂಟ್ಗೆ ಒಬ್ಬ ಟೀಚರು ಇಲ್ಲ 20 ಸ್ಟೂಡೆಂಟ್ಗೆ ಒಬ್ಬ ಟೀಚರ್ ಅಂತ ಇಲ್ಲವೇ ಇಲ್ಲ. ಎಲ್ಲಿಂದ ಬರ್ತಾರೆ? ಬ್ರಾಂಚಸ್ ಜಾಸ್ತಿ ಆಗ್ತಾ ಇದೆ, ಇಂಟೆಕ್ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಫ್ಯಾಕಲ್ಟಿ ಎಲ್ಲಿ ಸಿಗ್ತಾ ಇದ್ದಾರೆ? ಸಿಕ್ಕಿದ್ರು ಸಂಬಳ ಕೊಡೋದಿಲ್ಲ. ಸೊ ಅವರೆಲ್ಲ ಇಂಡಸ್ಟ್ರಿಗೆ ಹೋಗ್ತಾರೆ, ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತೀವಿ ಅಂತಾರೆ. ಯಾಕೆಂದರೆ ಅಲ್ಲಿ ಅಟ್ರಾಕ್ಟಿವ್ ಹ್ಯಾಂಡ್ಸಮ್ ಸ್ಯಾಲ್ರೀಸ್ ಇರುತ್ತೆ. ಸೊ ಹಾಗಾಗಿ ಕಾಲೇಜುಗಳಿಗೆ ಫ್ಯಾಕಲ್ಟಿ ಬರ್ತಿಲ್ಲ. ಸುಮ್ಮನೆ ಜಸ್ಟ್ ಸರ್ವೆ ಎಷ್ಟು ಕಡೆ MTech ಇನ್ ಕಂಪ್ಯೂಟರ್ ಸೈನ್ಸ್, MTech ಇನ್ ಎಲೆಕ್ಟ್ರಾನಿಕ್ಸ್ ಇದೆ ಅಂತ ನೋಡಿ, ಎಲ್ಲ ಕಡೆ ಕ್ಲೋಸ್ ಆಗಿದೆ. MTech ಮಾಡಲಿಲ್ಲ ಅಂದ್ರೆ ಅವ್ರು ಫ್ಯಾಕಲ್ಟಿ ಆಗೋದಕ್ಕೆ ಆಗೋದೇ ಇಲ್ಲ. ಫ್ಯಾಕಲ್ಟಿ ಇಲ್ಲ, ಬಟ್ ಇಂಟೆಕ್ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಮಕ್ಕಳನ್ನ ನೀವು ಸೇರಿಸ್ತಾ ಇದ್ದೀರಾ, ಸ್ಟೂಡೆಂಟ್ಸ್ ಅಡ್ಮಿಟ್ ಆಗ್ತಾ ಇದ್ದಾರೆ, ಟೀಚರ್ಸ್ ಇಲ್ಲ ಅಂತಾರೆ. ಆದರೂ ನೀವು ತುಂಬಾ ರ್ಯಾಂಕ್ ತಗೊಂಡು ಯಾವುದೋ ಕಾಲೇಜಲ್ಲಿ ಸೀಟ್ ತಗೊಂಡು ನಾನು ಏನೋ ಆಗ್ಬಿಡ್ತೀನಿ ಅಂತಿರ್ತೀರ. ಹಾಗಾಗಿ ಕರೆಕ್ಟಾಗಿ ಕಾಲೇಜ್ಗೆ ಫಿಸಿಕಲಿ ವಿಸಿಟ್ ಮಾಡಿ ಫ್ಯಾಕಲ್ಟಿ ಹೇಗಿದ್ದಾರೆ ಅಂತ ನೋಡಿ, ಕರೆಕ್ಟ್ ಆಗಿದೆಯಾ ಫ್ಯಾಕಲ್ಟಿ, ಅಲ್ಲೇ ಇದ್ದಾರಾ ಇಲ್ಲ ಎಲ್ಲ ಬೇರೆ ಕಾಲೇಜ್ಗೆ ಹೊರಟೋಗ್ತಾ ಇದ್ದಾರಾ ಏನು ಅಂತ ನೋಡ್ಕೊಂಡು ಅಡ್ಮಿಷನ್ ತಗೊಳ್ಳಿ. ಬಟ್ ನಮಗೆಲ್ಲ ಏನು ಇಂಟ್ರೆಸ್ಟು? ಪ್ಲೇಸ್ಮೆಂಟ್ ಹೇಗಿದೆ, ಪ್ಯಾಕೇಜ್ ಹೇಗಿದೆ ಅಂತ. ಫಸ್ಟ್ ಡಿಗ್ರಿ ಮುಗಿದ್ರೇನಲ್ವಾ ಆಮೇಲೆ ಪ್ಲೇಸ್ಮೆಂಟು ಸ್ಯಾಲ್ರಿ ಬರೋದು. ಫಸ್ಟ್ ಡಿಗ್ರಿ ಮುಗಿಬೇಕಂದ್ರೆ ಒಬ್ಬ ಟೀಚರ್ ಬೇಕು, ಗುರು ಬೇಕು, ನೀವು ಪಾಠ ಮಾಡಬೇಕು, ನೀವು ಎಕ್ಸಾಮ್ ಬರೀಬೇಕು, ಪಾಸ್ ಆಗಬೇಕು, ಆಮೇಲೆ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಪ್ಲೇಸ್ಮೆಂಟ್ಸ್. ಬಟ್ ನಾವು ಸೆಕೆಂಡ್ PU ಆದ ತಕ್ಷಣನೇ ಕಾಲೇಜ್ ಹೇಗಿದೆ ಅಂತ ಕೇಳಲ್ಲ, ಪ್ಲೇಸ್ಮೆಂಟ್ ಹೇಗಿದೆ ಅಂತ ಕೇಳ್ತೀವಿ. ನಿಮಗೆ ಸ್ಕಿಲ್ಸ್ ಇದ್ರೆ ಖಂಡಿತ ಕಂಪನಿಯವನು ನಿಮ್ಮನ್ನು ತಗೊಂಡು ಹೋಗ್ತಾನೆ. ಯಾಕಂದ್ರೆ ಕಂಪನಿಯವ್ನಿಗೆ ಬೇಕು ಕೆಲಸ ಮಾಡೋರು. ನಿಮಗೆ ಕೆಲಸ ಬೇಕೋ ಬೇಡವೋ, ಕಂಪನಿ ನಡೆಯೋದಿಲ್ಲ ಎಂಪ್ಲಾಯೀಸ್ ಇಲ್ಲ ಅಂದರೆ, ಸ್ಕಿಲ್ ಇಲ್ಲ ಅಂದರೆ ಕೆಲಸ ಸಿಗೋದಿಲ್ಲ. ಇದನ್ನು ಪರಿಶೀಲಿಸಿ ಸರ್ಕಾರ ಅನುಮತಿ ನೀಡಲಿದೆ. ಈ ಕಾರಣಕ್ಕಾಗಿ NOC ಪಡೆಯಬೇಕೆಂದು ನಿಯಮ ರೂಪಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಇಲಾಖೆ ಮೂಲಗಳು ತಿಳಿಸಿವೆ. ಈ ವಿಷಯಕ್ಕೋಸ್ಕರನೇ ಈ ಸರಿ ನಿಮಗೆ ಒಂದು ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡಿದರೆ KA. ಅದರಲ್ಲಿ ಒಂದಷ್ಟು ಸೀಟ್ಸ್ ಕಡಿಮೆ ಕಾಣ್ತಿದೆ. ಆಮೇಲೆ ಏನೇನು ನಡೆಯುತ್ತೆ, ಸೊ ಎಲ್ಲ ಸೀಟ್ಸ್ ಆ್ಯಡ್ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ. ಇಂಜಿನಿಯರಿಂಗ್ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗುವ ಸಂಭವ ಖಂಡಿತ ಇದೆ. ಮೆಡಿಕಲಲ್ಲಿ ಹೊಸ 2-3 ಮೆಡಿಕಲ್ ಕಾಲೇಜ್ ಬಂದು ಹಳೆಯ ಮೆಡಿಕಲ್ ಕಾಲೇಜಲ್ಲಿ ಇಂಟೇಕ್ ಏನಾದರೂ ಜಾಸ್ತಿ ಮಾಡಿಕೊಂಡ್ರೆ ಅಲ್ಲೂ ಸ್ವಲ್ಪ ಕಟ್ ಆಫ್ ಕಡಿಮೆ ಆಗುವ ಆಶಾಭಾವನೆ ಇದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.